ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ತೀನಿ. ಏನು ಬ್ರಾಹ್ಮಿ ಮುಹೂರ್ತ? ಆಯುರ್ವೇದದಲ್ಲಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತಕ್ಕೆ ಭಾರಿ ಶ್ರೇಷ್ಠವಾದ ಸ್ಥಾನ ಕೊಟ್ಟಿದ್ದಾರೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯೋದಯದ 2 ಮುಹೂರ್ತದ ಮೊದಲನೇ ಕಾಲ ಅಂತ ಹೇಳಿದ್ರೆ, ಈಗ ಸನ್ರೈಸ್ ಆಗೋ 2 ಮುಹೂರ್ತದ ಕಾಲ ಅಂತ ಹೇಳಿದ್ರೆ, 1 ಮುಹೂರ್ತಕ್ಕೆ 48 ನಿಮಿಷ ಅಂತ ಕರೆದಿದ್ದಾರೆ ಆಯುರ್ವೇದದಲ್ಲಿ. 2 ಮುಹೂರ್ತ ಅಂತ ಹೇಳಿದ್ರೆ 96 ನಿಮಿಷ ಅಥವಾ 1 ಗಂಟೆ 36 ನಿಮಿಷಗಳು. ಸೊ ಈ ಟೈಮ್ನಲ್ಲಿ ನಾವು ಎದ್ದರೆ ನಮ್ಮ ಮೈಂಡ್ ತುಂಬ ಪೀಸ್ಫುಲ್ ಇರುತ್ತೆ, ಸ್ಲೈಟಾಗಿ ವಾತ ಜಾಸ್ತಿ ಆಗ್ತಿರುತ್ತೆ, ಹಾಗೆ ಬಾಡಿಲಿ ಕಾರ್ಟಿಸೋಲ್ ಅಂತ ಏನು ಹಾರ್ಮೋನ್ ಇರುತ್ತೆ ಅದು ಕೂಡ ರಿಲೀಸ್ ಆಗ್ತಿರುತ್ತೆ, ಮೆಲಟೋನಿನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ನಮ್ಮ ಮೈಂಡ್ ತುಂಬ ಫ್ರೆಶ್ ಇರುತ್ತೆ. ನಾವು ಈ ಟೈಮಲ್ಲಿ ದೇವರಿಗೆ ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಓದೋದ್ರಿಂದ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ, ಮೆಮೊರಿಗೆ ತುಂಬಾ ಒಳ್ಳೆಯದು. ಈ ಟೈಮ್ನಲ್ಲಿ ನಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅಗ್ನಿ ಆ್ಯಕ್ಟಿವೇಟ್ ಆಗಿರುತ್ತೆ. ಕ್ರಮೇಣವಾಗಿ ಅಗ್ನಿ ಜಾಸ್ತಿ ಆಗ್ತಾ ಬರುತ್ತೆ. ಅಗ್ನಿನ ನಾವು ದೇವರ ಸಮಾನ ಅಂತ ಕರಿತೀವಿ, ಯಾಕಂದರೆ ಇಡೀ ಶರೀರಕ್ಕೆ ನಮ್ಮ ಅಗ್ನಿ ಅಥವಾ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಅಗ್ನಿ ಚೆನ್ನಾಗಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಕಾಯಿಲೆಗಳು ಬರೋದು ಕಡಿಮೆ, ಬಂದರೂ ಜಲ್ದಿ ವಾಸಿ ಆಗುತ್ತೆ. ಆದ್ದರಿಂದ ಗಟ್ ಹೆಲ್ತ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಹೇಳ್ತಿರ್ತೀನಿ. ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಕೂಡ ನಾವು ಬೆಳಗ್ಗೆ ಜಲ್ದಿ ಎದ್ದರೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಲೇಟಾಗಿದ್ದಷ್ಟು ಪ್ರೀಡಯಾಬಿಟಿಕ್ಕಿಗೆ, ಡಯಾಬಿಟಿಕ್ಕಿಗೆ, ಒಬೆಸಿಟಿಗೆ ಕಾರಣ ಆಗುತ್ತೆ. ಈ ಬೆಳಗಿನ ಹೊತ್ತು ಅಟ್ಮಾಸ್ಫಿಯರಲ್ಲಿ ನೇಸೆಂಟ್ ಆಕ್ಸಿಜನ್ ತುಂಬ ಚೆನ್ನಾಗಿರುತ್ತೆ. ಈ ಪ್ಯೂರ್ ಆಕ್ಸಿಜನ್ ನಮ್ಮ ಹಿಮೋಗ್ಲೋಬಿನ್ ಜೊತೆಗೆ ಸೇರಿಕೊಂಡು ನಮ್ಮ ಟಿಶ್ಯೂಸ್ಗೆಲ್ಲ ಸಖತ್ತಾಗಿ ನರಿಷ್ ಮಾಡ್ತಾ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ. ನೋಡಿ, ಯಾರೆಲ್ಲ ಇನ್ನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಶುರು ಮಾಡಿಲ್ಲ, ಬೆನಿಫಿಟ್ಸ್ ಇದೆ ಅಂತ ಹೇಳಿದ ಮೇಲೆ ಯಾಕೆ ಶುರು ಮಾಡಬಾರ್ದು? ಯೋಚನೆ ಮಾಡಿ ಆದಷ್ಟು ಜಲ್ದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡಿ.